ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ನಿಮ್ಮ ಗಾಡಿಗಳಿಗೆ ಇಲ್ಲ ನಿಮ್ಮ ವೆಹಿಕಲ್ಸ್ ಏನಿರುತ್ತಲ್ಲ ಅದಕ್ಕೆ ಟ್ರಾಫಿಕ್ ಫೈನ್ ಬಿದ್ದಿರುತ್ತಲ್ಲ ಆ ಫೈನ್ನ ನಿಮ್ಮ ಮೊಬೈಲಲ್ಲೇ ಯಾವ ರೀತಿ ಪೇನ ಮಾಡೋದು ಹೇಗೆ ಅನ್ನೋದನ್ನ, ಆ ಫೈನ್ ಪೇ ಮಾಡೋದು ಹೇಗೆ ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಂದಂಥ ಚಲನ್ನು ನಿಮಗೆ ಕರೆಕ್ಟ್ ಅಂತ ಮೆಸೇಜ್ ರಿಯಲ್ಲೋ ಇಲ್ಲ ಫೇಕೋ, ರಿಯಲ್ ಆಗಿದೆ ಅದನ್ನು ಯಾವ ರೀತಿ ಚೆಕ್ ಮಾಡಿ ಯಾವ ರೀತಿ ಫೀಸ್ನ ಪೇ ಮಾಡೋದು ಹೇಗೆ, ಕೇವಲ 2 ನಿಮಿಷದಲ್ಲಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವೇ ಇದನ್ನು ಮಾಡ್ಬೋದಾಗಿರುತ್ತೆ. ಫೀಸ್ನ ಪೇ ಮಾಡ್ಬೋದಾಗಿರುತ್ತೆ. ಯಾವುದೇ ಆದಂಥ RTO ಆಫೀಸ್ಗೆ ಹೋಗೋ ಅವಶ್ಯಕತೆ ಅದಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕೇವಲ 2 ನಿಮಿಷ ಸಾಕು, ನಿಮ್ಮ ಮನೆಯಲ್ಲೇ ನೀವೇ ಕೂತ್ಕೊಂಡು ಚೆಕ್ ಮಾಡಿ ನೀವು ಆನ್ಲೈನಲ್ಲಿ ಈ ಫೈನ್ ಏನು ಬಿದ್ದಿರುತ್ತಲ್ಲ ಟ್ರಾಫಿಕ್ ಫೈನು ಅದನ್ನು ಪೇನ ಮಾಡ್ಬೋದಾಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಚಿಕ್ಕದಾದಂಥ ರಿಕ್ವೆಸ್ಟ್, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನಾನಿಲ್ಲಿ ಪೇ ಮಾಡ್ತಾ ಇರೋದು ನಮ್ಮ ಕರ್ನಾಟಕದ ಗಾಡಿ ಅಲ್ಲ, ಬಿಹಾರಿನ ಗಾಡಿ ಆಗಿರೋದ್ರಿಂದ ನಾನಿಲ್ಲಿ ಗೂಗಲ್ಗೆ ಹೋಗಿ ಈ ಚಲನ್ ಪರಿವಾಹನ್ ಅಂತ ಹಾಕೋದು ಸರ್ಚ್ ಕೊಡಿ, ಇಲ್ಲ ನಾನು ಈ ಚಲನ್ ಬಿಹಾರ್ ಅಂತ ಹಾಕೋದು ಕೂಡ ಇಲ್ಲಿ ಓಪನ್ ಆಗೋದು ಈ ಚಲನ್ ಪರಿವಾಹನ್ ಅಂತಲೇ ಓಪನ್ ಆಗುತ್ತೆ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಯಾವುದೇ ಸ್ಟೇಟ್ ಗಾಡಿ ನಮ್ಮ ಬೆಂಗಳೂರಲ್ಲಿ ಈ ನಮ್ಮ ರಾಜ್ಯದಲ್ಲಿ ಓಡಾಡೋಂಥ ಗಾಡಿಗಳಿಗೆ ಫೈನ್ ಬಿದ್ದಿದೆ, ಯಾವುದೇ ಸ್ಟೇಟ್ದಾಗಿರ್ಬೋದು ಫೈನ್ ಬಿದ್ದಿದೆ, ನೀವು ಇದೇ ಪೋರ್ಟಲ್ಗೆ ಹೋಗಿ ಯಾವುದೇ ಗಾಡಿ ಆಗಿರ್ಬೋದು ನೀವು ಫೀಸ್ನ ಪೇ ಮಾಡ್ಬೋದಾಗಿರುತ್ತೆ. ಏನು ಫೈನ್ ಬಿದ್ದಿರುತ್ತಲ್ಲ ಪೇನ ಮಾಡ್ಬೋದಾಗಿರುತ್ತೆ. ನೋಡ್ತಾ ಇರ್ಬೋದು ವೆಬ್ಸೈಟ್ ಓಪನ್ ಆಗಿದೆ. ಇಲ್ಲಿ 3 ಥರ ಕಟ್ಬೋದಾಗಿರುತ್ತೆ. ಮೊದಲಾಗಿ ಚಲನ್ ನಂಬರ್ ಇದ್ದರೆ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ವೆಹಿಕಲ್ ನಂಬರ್ ಇದ್ದರೆ ವೆಹಿಕಲ್ ನಂಬರ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಇಲ್ಲಾಂದರೆ DL ನಂಬರ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ತೊಗೊತಾ ಇದ್ದಿಲ್ಲಿ ಸೆಂಟ್ರಲ್ ಇದೆಯಲ್ಲ ವೆಹಿಕಲ್ ನಂಬರ್ ಅಂತ ಸೆಲೆಕ್ಟ್ನ ಮಾಡ್ಕೊಂಡು, ನಾನಿಲ್ಲಿ ನಿಮ್ಮ ಪ್ರಕಾರ ಯಾವುದಿದೆಯೋ ನಿಮ್ಮ ಹತ್ರ ಸೆಲೆಕ್ಟ್ನ ಮಾಡ್ಕೊಂಡು ನಾನು ವೆಹಿಕಲ್ ನಂಬರ್ನ ಸೆಲೆಕ್ಟ್ನ ಮಾಡ್ಕೊಂಡು ವೆಹಿಕಲ್ ನಂಬರ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದ್ದಿಲ್ಲ, ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ನ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಗೆಟ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಏನು ಒಂದು OTP ಹೋಗುತ್ತೆ, ಅದು ಬಂದು ಏನು ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ ಮೊಬೈಲ್ ನಂಬರ್ ಕೊಟ್ಟಿದ್ದಲ್ಲ ನಿಮ್ಮ ವೆಹಿಕಲ್ಗೆ RCಗೆ, ಅದಕ್ಕೆ ನಂಬರ್ಗೆ ಆ ನಂಬರ್ಗೆ ಲಿಂಕ್ ಆಗಿರೋ ನಂಬರ್ಗೆ 6 ನಂಬರ್ಸ್ ಅಂತ OTP ಹೋಗಿತ್ತು. ಆ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಕೆಳಗಡೆ ನೋಡ್ತಾ ಇರ್ಬೋದು ಟೋಟಲ್ ಆಫ್ ಚಲನ್ ನಂಬರ್ ಅಂತ ತೋರಿಸ್ತಾ ಇದೆ. ಎಷ್ಟು ಚಾನಲ್ ಇದೆ ನಿಮ್ಮ ಹೆಸರಲ್ಲಿ, ಎಷ್ಟು ಚಾನಲ್ ಓಪನ್ ಆಗಿದೆ ಅಂತ ನೋಡ್ಬೋದು. ಇಲ್ಲಿ ಕೇವಲ ಒಂದು ಮಾತ್ರ ತೋರಿಸ್ತಾ ಇದೆ, ಅವ್ರ ಗಾಡಿ ಹೋದ ನಂಬರ್, ಓನರ್ ಯಾರೋ ಅವ್ರ ಹೆಸರು ತೋರಿಸ್ತಾ ಇದೆ, ಗಾಡಿ ನಂಬರ್ ತೋರಿಸ್ತಾ ಇದೆ, ಚಲನ್ ನಂಬರ್ ತೋರಿಸ್ತಾ ಇದೆ, ಮತ್ತು ಅಮೌಂಟ್ ಎಷ್ಟು ಅನ್ನೋದು ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಚಾನಲ್ ಪೇ ಪ್ರಿಂಟ್ ಅಂತ ಇದ್ದಿಲ್ಲ, ಪ್ರಿಂಟ್ ಮೇಲೆ ಸೈನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಚಲನ್ನ ನೋಡ್ಬೋದಾಗಿರುತ್ತೆ, ರೆಸಿಪ್ಟ್ನ ನೋಡ್ಕೋಬೋದಾಗಿರುತ್ತೆ. ನೋಡ್ತಾ ಇರ್ಬೋದು ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಚಾನಲ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಗಾಡಿ ಫೋಟೋ ಆಗಿರ್ಬೋದು, ನಿಮ್ಮ ಏನಕ್ಕೆ ಫೀಸ್ ಪೇ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ವಾಪಸ್ ಬ್ಯಾಕ್ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಪೇ ಅಂತ ಇದೆಯಲ್ಲ ಪೇನೋ ಅಂತ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಇದು ಓಪನ್ ಆಗುತ್ತೆ. ಪೇಮೆಂಟ್ ಗೇಟ್ವೇ ಅಂತ ಅಂದ್ಬಿಟ್ಟು ಇಲ್ಲಿ ಸೆಲೆಕ್ಟ್ ನಮ್ಮ ಆಪ್ಷನ್ ಇದೆಯಲ್ಲ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿ CFMS ಮೇಲೆ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಒಂದೇ ಅದು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಇಲ್ಲಿ ಐ ಅಕ್ಸೆಪ್ಟ್ ಟರ್ಮ್ ಆ್ಯಂಡ್ ಕಂಡೀಷನ್ ಅಂತ ಇದೆಯಲ್ಲ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿ ಸಬ್ಮಿಟ್ ಅನ್ನೋ ಆಪ್ಷನ್ ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಮೇಕ್ ಪೇಮೆಂಟ್ ಅಂತ ಅಂದ್ಬಿಟ್ಟು ಇಲ್ಲಿ ಟೋಟಲಾಗಿ 4 ಸ್ಟೆಪ್ ಇದೆ. 4 ಸ್ಟೆಪ್ ವೆರಿಫೈ ಮಾಡ್ಕೋಬೇಕಾಗತ್ತೆ. ಡಿಪಾರ್ಟ್ಮೆಂಟ್ ಡೀಟೇಲ್ಸ್ ಫಸ್ಟಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಪೇಯರ್ ಡೀಟೇಲ್ಸ್ ಇದೆ, ಅಲ್ಲಿ ಕೂಡ ನೀವು ನೋಡ್ಕೋಬೋದಾಗುತ್ತೆ. ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಮಾಡಾದ್ಮೇಲೆ ಕೆಳಗಡೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ರೆಸಿಪ್ಟ್ ಎಷ್ಟು ನಂಬರ್ ಆಗಿರ್ಬೋದು, ನಿಮ್ಮ ಅಮೌಂಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಡೀಟೇಲ್ ಕೆಳಗಡೆ ನೋಡ್ತಾ ಇದ್ದಿದ್ದಲ್ಲ ಫಿಲ್ಟರಲ್ಲಿ ನೋಡ್ತಾ ಇದೆ. ಇದಾದಮೇಲೆ ಕೆಳಗಡೆ ಬಂದರೆ ಇಲ್ಲಿ ಚೆಕ್ ಬಾಕ್ಸ್ ಒಂದು ಇದೆ ಕೆಳಗಡೆ ಲಾಸ್ಟಲ್ಲಿ ಐ ಎಮ್ ಕನ್ಫರ್ಮಿಂಗ್ ಅಂತ ಇದೆಯಲ್ಲ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಕನ್ಫರ್ಮ್ ಟು ಪೇ ಅಂತ ಅಂದ್ಬಿಟ್ಟು ರೆಫರೆನ್ಸ್ ನಂಬರ್ ಬರುತ್ತೆ. ರೆಫರೆನ್ಸ್ ನಂಬರ್ ಮತ್ತು ಅಮೌಂಟ್ ಎಷ್ಟು ಅಂತ ನೋಡ್ಬೋದು. ಇಲ್ಲಿ ಕ್ಯಾನ್ಸಲ್ ಪೇಮೆಂಟು, ಪೇ ಲೇಟ್ ಅದು ಮತ್ತು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಕನ್ಫರ್ಮ್ ಡೀಟೇಲಲ್ಲಿ ಇಲ್ಲಿ ನೋಡ್ತಾ ಇದ್ದು ಮೇಕ್ ಪೇಮೆಂಟಲ್ಲಿ ಯಾವ ಪೇಮೆಂಟ್ ಮಾಡ್ತಿದ್ದ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಮೋಡ್ ಆಫ್ ಪೇಮೆಂಟ್ ಆನ್ಲೈನ ಇಲ್ಲ ಪೇ ಆನ್ ಬ್ಯಾಂಕ್ ಸೆಂಟರ್ ಅಕೌಂಟ್ ಅದಂತ, ಇಲ್ಲ ನಾವು ಆನ್ಲೈನ್ ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಸೆಲೆಕ್ಟ್ ಆಗಿದ ತಕ್ಷಣ ಕೆಳಗಡೆ ಆಪ್ಷನ್ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಂತ ಅಂದ್ಬಿಟ್ಟು ನಾನು
ನಾನಿಲ್ಲಿ ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಆದಮೇಲೆ ಇಲ್ಲಿ ನಿಮಗೆ ಬೇಕಾದ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಇಲ್ಲಿ ಬ್ಯಾಂಕ್ನ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಬ್ಯಾಂಕ್ ಸೆಲೆಕ್ಟ್ ಆದಮೇಲೆ ಇಲ್ಲಿ ರಿಮಾರ್ಕ್ ಓಪನ್ ಆಗಿದೆ. ಬ್ಯಾಂಕ್ ಸೆಲೆಕ್ಟ್ ಆದಮೇಲೆ ರಿಮಾರ್ಕಲ್ಲಿ ನೀವು ಏನು ಬೇಕಾದರೂ ಅಲ್ಲಿ ಟೈಪ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಫೈನ್ ಪೇಮೆಂಟ್ ಅಂತ ಹಾಕ್ತಾಯಿದ್ದೀನಿ. ನೀವು ಏನು ಬೇಕೋ ಅಲ್ಲಿ ಟೈಪ್ನ ಮಾಡ್ಬೋದು ರಿಮಾರ್ಕಲ್ಲಿ ಜಸ್ಟು. ಅದಾದಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದ್ದಿಲ್ಲ, ಕ್ಯಾಪ್ಚರ್ ಕೋಡ್ ಅದು ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ಹಾಕ್ಕೋಬೇಕಾಗತ್ತೆ. ಇಲ್ಲ ರಿಫ್ರೆಶ್ ಕೊಡಿ, ಹೊಸ ಕ್ಯಾಪ್ಚರ್ ಕೋಡ್ ಓಪನ್ ಆಗುತ್ತೆ. ಅದಾದಮೇಲೆ ಹಾಕ್ಕೊಂಡು ವ್ಯಾಲಿಡೇಟ್ ಅಂತ ಪಕ್ಕದಲ್ಲಿ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡ್ತಾ ಇರ್ಬೋದು ಮೇಲೆ ಕ್ಯಾಪ್ಚರ್ ಹ್ಯಾಸ್ ಬಿನ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಅದಾದಮೇಲೆ ಕೆಳಗಡೆ ಸಬ್ಮಿಟ್ ಅನ್ನೋ ಆಪ್ಷನ್ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ GR ನಂಬರ್ ಜನ್ರೇಟ್ ಆಗಿದೆ. GR ನಂಬರ್ನ ಒಂದ್ಸಲಿ ಅಲ್ಲಿ ಬರೆದುಕೊಳ್ಳಿ, ನೋಟಲ್ಲಿ ಕೊಡಲಾಗಿದೆ. ರೆಫರೆನ್ಸ್ ನಂಬರ್ನ ಬರೆದಿಟ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಪ್ರೊಸೀಡ್ ಟು ಪೇ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಮೆಂಟ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಆಪ್ಷನ್ಸ್ ಇದೆ. ಇಲ್ಲಿ ನೆಟ್ ಬ್ಯಾಂಕಿಂಗು UPI ಯಾವುದನ್ನು ಮಾಡ್ತೀವಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ UPIನ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. UPIನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನೋಡ್ತಾ ಇಲ್ಲ ಆಪ್ಷನ್ಸ್ಗಳು ಓಪನ್ ಆಗಿದೆ. ಇಲ್ಲಿ ಕೆಳಗಡೆ ಡೀಟೇಲಲ್ಲಿ ಇಲ್ಲಿ ಕೂಡ 2 ಆಪ್ಷನ್ ನೋಡ್ಬೋದು. ಇಲ್ಲಿ UPI ID ಅಂತಲೂ ಮಾಡ್ಬೋದು, ಇಲ್ಲಾಂದರೆ QR ಕೋಡ್ ಅಂತಲೂ ಕೂಡ ಇಲ್ಲಿದೆ. ನಾನು ಇಲ್ಲಿ QR ಕೋಡ್ನ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ UPI ನಂಬರ್ ಕೋಡ್ನ ಹಾಕೊಂಡು ಕೂಡ ಮಾಡ್ಕೋಬೋದು. UPI ಸೆಲೆಕ್ಟ್ ಆಗಿದ ತಕ್ಷಣ ನಿಮಗೆ ಇದರ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಇಲ್ಲಿ ನಿಮ್ಗೆ QR ಕೋಡ್ ಕೂಡ ಓಪನ್ ಆಗಿದೆ. ಇಲ್ಲಿ ನೋಡ್ತಾ ಚಿಕ್ಕದಾಗಂತ QR ಕೋಡ್ ಓಪನ್ ಆಗಿದೆ. ನೀವು ಇದನ್ನು ನೀವು ಫೋನ್ ಮುಖಾಂತರ ನಿಮ್ಮ ಫೋನ್ಪೇ ಗೂಗಲ್ ಪೇ ಯಾವ ರೀತಿ ಮಾಡ್ತಿದ್ದಲ್ಲ ಅದೇ ರೀತಿ ಇದನ್ನು ಸ್ಕ್ಯಾನ್ ಮಾಡಿ ನೀವು ಕೂಡ ಪೇಮೆಂಟ್ನ ಮಾಡ್ಬೋದಾಗುತ್ತೆ. ಆರಾಮ ಈಸಿಯಾಗಿ ಒಂದು 2 ನಿಮಿಷದಲ್ಲೇ ಈಸಿಯಾಗಿ ಔಟ್ ಆಗುತ್ತೆ. ನನಗೆ ಯಾವುದೇ ಆದಂಥ ಪ್ರಾಬ್ಲಮ್ ಬಂದಿಲ್ಲ. ತುಂಬ ಜನ ಹೇಳ್ತಾರೆ QR ಕೋಡಿಂದ ಪ್ರಾಬ್ಲಮ್ ಆಗುತ್ತೆ ಅಂತ. ಇಲ್ಲಿವರೆಗೂ ಯಾವುದೇ ಆದಂಥ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಈಸಿಯಾಗಿ ನೆಟ್ ಬ್ಯಾಂಕಿಂಗಿಂತ ಇದು ಈಸಿ ಇದೆ. ಈಸಿ ಸ್ಕ್ಯಾನ್ ಮಾಡಿಕೊಂಡು ಆರಾಮಾಗಿ ಈಸಿಯಾಗಿ 2 ನಿಮಿಷದಲ್ಲಿ ನೀವು ಪೇಮೆಂಟ್ನ ಮಾಡ್ಬೋದಾಗುತ್ತೆ. ನಿಮ್ದು ಏನು ಟ್ರಾಫಿಕ್ ಫೈನ್ ಬಿದ್ದಿತ್ತಲ್ಲ ಫೈನ್ನ ನೀವು ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ಪೇ ಆಗಿದ ತಕ್ಷಣ ಈ ಥರ ಮೆಸೇಜ್ ಬರಬೇಕಾಗತ್ತೆ ಸಕ್ಸಸ್ಫುಲ್ ಆಗಿದೆ ಅಂದ್ಬಿಟ್ಟು. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಮೇಲೆ ಇಲ್ಲಿ ನೋಡ್ಬೋದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿದೆ, ಕಂಪ್ಲೀಟ್ ಆಗಿದೆ ಅಂತ ತೋರಿಸ್ತಾ ಇದೆ. ನೋಡೋದಲ್ಲ ಇವಾಗ ಇಲ್ಲಿ ಕೆಳಗಡೆ ಕ್ಲಿಕ್ ಅಂತ ಆಪ್ಷನ್ ಇದೆಯಲ್ಲ, ಕ್ಲಿಕ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಬ್ಯಾಕ್ ಟು ಪೇಜ್ ಬರುತ್ತೆ. ಇಲ್ಲಿ ಬ್ಯಾಕ್ ಪೇಜ್ ಬರುತ್ತೆ. ಇಲ್ಲಿ ನೋಡ್ತಾ ಇಲ್ಲ ಪೇಮೆಂಟ್ ಅಕ್ನಾಲೇಜ್ಮೆಂಟ್ ಅಂದ್ಬಿಟ್ಟು ಇಲ್ಲಿ ಯಾವ ಬ್ಯಾಂಕು ಯಾವುದು ಪ್ರತಿಯೊಂದು ಕೂಡ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಾದ್ಮೇಲೆ ಇಲ್ಲಿ ಕ್ಲಿಕ್ ಅಂತ ಇಲ್ಲಿ ಕೆಳಗಡೆ ಡೌನ್ಲೋಡ್ ರೆಸಿಪ್ಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ರೆಸಿಪ್ಟ್ ನೋಡ್ಬೋದು. ಇಲ್ಲಿ ರೆಸಿಪ್ಟ್ ಏನು ಅಂದರೆ ನಿಮ್ಮ ಈ ಚಲನ್ ಏನಿರುತ್ತಲ್ಲ ಆ ಡೀಟೇಲ್ಸ್ ಎಲ್ಲ ಇಲ್ಲಿ ನೋಡ್ಬೋದಾಗಿರುತ್ತೆ. ಪ್ರತಿಯೊಂದು ಡೀಟೇಲ್ನ ಇಲ್ಲಿ ನೋಡ್ಕೋಬೋದು. ಕಟ್ಟಿದಾಗಿದೆ. ಇದೊಂದು ಪ್ರಿಂಟ್ಔಟ್ನ ತೊಗೋಬೋದು, ಇಲ್ಲಾಂದರೆ ಏನೋ ಡೌನ್ಲೋಡ್ ಮಾಡ್ಕೊಂಡು ಸೇವ್ನ ಮಾಡಿಟ್ಕೋಬೋದು. ನಿಮ್ಮ ಮುಂದಿನ ರೆಫರೆನ್ಸ್ಗೆ ಯಾವಾಗಂದ್ರೆ ಬೇಕಾಗುತ್ತೆ ಇಟ್ಕೋಬೋದಾಗುತ್ತೆ. ನೋಡ್ಬೋದು ನಿಮ್ಮ ಚಾನಲ್ಲು ಕಟ್ಟಿದಂಥ ಫೀಸು ಸ್ಟೇಟಸ್ಸು ಸಕ್ಸಸ್ಫುಲ್ಲಾಗಿ ಆಗಿದೆ. ನೋಡೋದಲ್ಲ ಯಾವ ರೀತಿ ನಿಮ್ಮ ಟ್ರಾಫಿಕ್ ಫೈನ್ನ ಯಾವ ರೀತಿ ಆನ್ಲೈನಲ್ಲಿ ಪೇ ಮಾಡೋದು ಹೇಗೆ ಅನ್ನೋದನ್ನ ನಾನಿಲ್ಲಿ ಪ್ರತಿಯೊಂದು ಸ್ಟೆಪ್ಪು ಕೂಡ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ. ಯಾವುದು ಕೂಡ ತಿಳ್ಕೊಳ್ಳಿ ಯಾವ ರೀತಿ ಅವರ ಫೈನ್ನ ಆನ್ಲೈನಲ್ಲಿ ಪೇ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಬೋದು. ನೋಡೋದಲ್ಲ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದರೆ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸ್ತಾ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಬಾಯ್.